ನಮಸ್ಕಾರ. ಆರ್ಯ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕನ್ನಡ ವೈಶ್ಯ ವಿದ್ಯಾನಿಧಿಯ ವಾರ್ಷಿಕ ಮಹಾಸಭೆ. ವಾರ್ತೆಗಳ ವಿವರ. ಕನ್ನಡ ವೈಶ್ಯ ವಿದ್ಯಾನಿಧಿಯ ವಾರ್ಷಿಕ ಮಹಾಸಭೆ ಇತ್ತೀಚೆಗೆ ನಡೆಯಿತು. ವೈಶ್ಯ ಸಮಾಜ ಬಾಂಧವರು ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದ ಭಾಷೆ, ರೂಢಿ, ಸಂಪ್ರದಾಯ, ಮೌಲ್ಯಗಳು ಬದಲಾಗದಂತೆ ಅನುಸರಿಸಿಕೊಂಡು ಹೋಗಬೇಕು. ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ನೀಡುವುದರಿಂದ ಭವಿಷ್ಯದ ದಿನಗಳಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣಗೊಂಡು ಉನ್ನತ ಹುದ್ದೆಯ ಅವಕಾಶ ದಾರಿಯಾಗಲಿದೆ ಎಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿ ಗುರುದತ್ ಅಂಕೋಲೆಕರ್ ಹೇಳಿದ್ದಾರೆ. ಅಂಕೋಲಾ ಪಟ್ಟಣದ ಕಾಕರಮಠದ ವಿಠೋಬ ಕೃಪಾ ಸಭಾಮಂಟಪದಲ್ಲಿ ಕಳೆದ ಶನಿವಾರ ನಡೆದ ಕನ್ನಡ ವೈಶ್ಯ ವಿದ್ಯಾನಿಧಿಯ 109ನೇ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮುಂಬೈ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾದ ನಾಗರಾಜ್ ವಿ ಹೊಸ್ಕೇರಿ ಮಾತನಾಡಿದರು. ಮಂಗಳೂರಿನ NMPA ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸುರೇಖಾ ನಾಗರಾಜ್ ಹೊಸ್ಕೇರಿ ಮಾತನಾಡಿ, ವಾರ್ಷಿಕೋತ್ಸವ ಎಂದರೆ ಕೇವಲ ಬಂದು ಆಚರಣೆ ಅಷ್ಟೇ ಅಲ್ಲ, ಇದು ವರ್ಷ ಪೂರ್ತಿ ವಿದ್ಯಾರ್ಥಿಗಳ ಶ್ರಮ ಮತ್ತು ಪ್ರತಿಬಿಂಬವಾಗಿದೆ ಎಂದರು. ಕನ್ನಡ ವಿಶ್ವವಿದ್ಯಾನಿಲಯದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ವೆಂಕಟೇಶ್ ಹೊಸ್ಕೇರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗುರುದತ್ ಅಂಕೋಲೆಕರ್, ಸವಿತಾ ಅಂಕೋಲೆಕರ್, ನಾಗರಾಜ್ ಹೊಸ್ಕೇರಿ, ಸುರೇಖಾ ಹೊಸ್ಕೇರಿ ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 12 ಜನರನ್ನು ಸನ್ಮಾನಿಸಲಾಯಿತು. SSLC ಮತ್ತು PUCಯಲ್ಲಿ 90% ಹೆಚ್ಚು ಅಂಕ ಪಡೆದವರು, ಶೈಕ್ಷಣಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದವರಿಗೆ ಪುರಸ್ಕರಿಸಲಾಯಿತು. ಶ್ರೇಯಾ ಶೆಟ್ಟಿ ಪ್ರಾರ್ಥಿಸಿದರು. ಅಶೋಕ್ ಶಾಂಬಾ ಶೆಟ್ಟಿ ಸ್ವಾಗತಿಸಿದರು. ಶ್ರೀನಿವಾಸ್ ಶೆಟ್ಟಿ ವರದಿ ವಾಚಿಸಿದರು. ಸದಾನಂದ್ R ಶೆಟ್ಟಿ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಸತೀಶ್ P ಶೆಟ್ಟಿ, ವಿಠಲ್ D ಶೆಟ್ಟಿ, ಗಣಪತಿ ಶೆಟ್ಟಿ, ವೆಂಕಟೇಶ್ G ಕಾಕರಮಠ್, ಸಂತೋಷ್ N ಬಂಡಿಕಟ್ಟೆ, ಮಹೇಶ್ D ಶೆಟ್ಟಿ, ಶ್ರೀನಿವಾಸ್ D ಶೆಟ್ಟಿ ಉಪಸ್ಥಿತರಿದ್ದರು. ನಾಳೆ ಪ್ರಸಾರವಾಗುವ ಆರ್ಯ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.